ಸೋತುದಿಲ್ಲ ನಿನ್ನ ಸೋತುದ ನೀತಿ ಎಂಬುದು ವಿಹಿತವೇ. ತಾನೀತ ನುಡಿಯಲಿ ಧರ್ಮಪುತ್ರನು ಸತ್ಯಸಂಧನಲೆ. ನೀತಳೋದರಿ ತರಿಚುಗೆಣೆದಿ ಮಾತಿನಲಿ ತಾ ಬಿಡುವೇನೆ. ನಿನ್ನಾತಗಳ ನುಡಿಸೆಂದು ಖಳ ಧಟ್ಟಿಸಿದ ನಂಗನೆಯ. ಜಿಯ ಮಾತೇ ನಿವಳೊಡನೆ ರಿಪುರಾಯರಿಗೆ ದಾಸತ್ವವಾಗಲು. ಬಾಯ ಬಡಿಕೆಯ ದಾರೊಡವೆ ತದ್ದಾಸ ಧನವಲ್ಲ. ಆಯತಾಕ್ಷಿಯ ನಿನ್ನು ನಿಮ್ಮ ಪಸಾಯಿತೆಯರಲಿ ಕೂಡು. ತೊತ್ತಿರಲಾಯ ಬೇಡುಪಕಾರವೆಂದರಗಿದನು ಕಲಿಕರ್ಣ. ಎಲೆಗೆ ಭಜಿಸ ಕೌರವಾನ್ವಯ ತಿಲಕನನು ನಿನ್ನವರ ಮೊರೆ ನಿನ್ನುಳಿವನೆನೆಯೀ ಸಮಯದಲ್ಲಿ ಕಾಲೋಚಿತ ಕ್ರಮವ. ಬಳಸು ನೀನೆನೆ ಗಜರಿದಳು ಕುರುತಿಲಕನನು ತರಿದೊಟ್ಟಿರಣದಲ್ಲಿ. ತಿಳಿರ ಕುತದಲ್ಲಿ ದಣಿವನ ನಿಲಜನೆಂದಳ ಇಂದು ಮುಖೇ. ಏಕೆ ಕೆಣಕಿದೆ ಕರ್ಣ ಭೂತಿನ ಬೀಕಲಿನ ಬದಗಿಯನು. ಸಮರದೊಳಿಕೆಯ ನಿಲಜ ಮುರಿವೆನೆನುತವೆ ತನ್ನ ಮುಂಜರಗ. ನೂಕಿ ತೊಡೆಗಳ ತೋರಿಸುತ್ತ ಲೋಕೈಕ ವೀರನ ನೀಡಿಸಿದರ. ವ್ಯಾಕುಲನ ಮನ ಖಂಡಿಯೋದುದು ಕಥೆಯ ಹೊಯ್ಲಿನಲಿ. ನೋಡಿದನು ಪರಿಘವನು ಕಡೆಗಣ್ಣಾಡಿತಿವದಿರ ಮೇಲೆ. ಮೈಯಲಿ ಝಾಡಿ ಗೆದರಿತು ರೋಮ ಝುಳುಪಿಸಿ ದುರುಣಮಯ ನಯನ. ಮೂಡಿತುರೆ ಸುಯಿಲಿನಲಿ ರೋಷದ ಬೀಡು ಭೀಮನ ಕಂಡು. ಧರ್ಮಜ ಬೇಡಿಕೊಂಡನು ತನ್ನ ಕೊರಳಿನ ಬೆರಳ ಸನ್ನೆಯಲಿ. ದುರ್ಯೋಧನನು ನಿನ್ನನ್ನು ಸೋತಿಲ್ಲವೇ, ಅದು ನೀತಿಯಲ್ಲವೇ, ಇದು ಸರಿ ತಪ್ಪು ಎನ್ನುವುದನ್ನು ಸತ್ಯಸಂಧನಾದ ಯುಧಿಷ್ಠಿರನೇ ಹೇಳಲಿ. ಎಷ್ಟಾದರೂ ನೀನು ಹೆಂಗಸು, ನಿನ್ನ ಈ ಮಾತಿನಿಂದ ಹೆದರಿ ನಾನು ಬಿಟ್ಟು ಬಿಡುವೆನೆ. ಮೊದಲು ನಿನ್ನ ಗಂಡಂದಿರನ್ನು ನೀನು ಹೇಳುವುದು ಸರಿಯೋ ತಪ್ಪೋ ಕೇಳಿ ನೋಡು ಎಂದು ದ್ರೌಪದಿಯನ್ನು ಜರೆದನು. ಕರ್ಣನು ದುರ್ಯೋಧನನಿಗೆ, ಜೀಯ, ಇವಳ ಹತ್ತಿರ ಏನು ಮಾತು? ಶತ್ರುರಾಜರು ನಿನಗೆ ದಾಸರಾದರು, ಅವರ ಪತ್ನಿ ನಿನಗೆ ದಾಸಧನವಾಗಲಿಲ್ಲವೇ? ಆದರೊಂದು ಪ್ರಾರ್ಥನೆ, ಇವಳನ್ನು ದಾಸಿಯರ ಲಾಯದಲ್ಲಿ ಕೂಡ ಬೇಡ, ನಿನ್ನ ಆಪ್ತ ಸ್ತ್ರೀಯರ ಜೊತೆಯಲ್ಲಿ ಇಡು ಎಂದು ಹೇಳಿ ನಮಸ್ಕರಿಸಿದನು. ಕರ್ಣನು, ಎಲೆ ಕುರುವಂಶ ತಿಲಕ ಕೌರವನನ್ನು ಸೇವಿಸು, ಪಾಂಡವರನ್ನು ಮರೆತು ಬಿಡು, ಈಗ ಉಳಿದುಕೊಳ್ಳುವುದನ್ನು ನೋಡಿ ಕಾಲಕ್ಕೆ ತಕ್ಕಂತೆ ವರ್ತಿಸು ಎನ್ನಲು ದ್ರೌಪದಿಯು ಕರ್ಣನನ್ನು ಗದರಿಸಿ, ನಿನ್ನ ಕೌರವ ಕುಲತಿಲಕನನ್ನು ನಾಳೆ ಯುದ್ಧದಲ್ಲಿ ಭೀಮನು ಕತ್ತರಿಸಿ ಒಟ್ಟಿ ಅವನ ತಿಳಿರಕ್ತವನ್ನು ಕುಡಿದು ತಣಿಯುತ್ತಾನೆ ಎಂದಳು. ದುರ್ಯೋಧನನು, ಕರ್ಣ, ನಾಚಿಕೆಯಿಲ್ಲದ ತೆಳ್ಳಗೆ ಬೀಕಲಾಗಿರುವ ಇವಳನ್ನೇಕೆ ಕೆಣಕಿದೆ? ಇವಳ ಭೀಮನು ಯುದ್ಧದಲ್ಲಿ ನನ್ನನ್ನು ಸಂಹರಿಸುತ್ತಾನಂತೆ ಎಂದು ತನ್ನ ತೊಡೆಗಳನ್ನು ತೋರಿಸಿ ಭೀಮನನ್ನು ಅಣಕಿಸಿದನು. ಭೀಮನ ಮನಸ್ಸು ಕೋಪದ ಆವೇಗದಿಂದ ಛಿದ್ರವಾಯಿತು. ಭೀಮನು ಪರಿಘವವನ್ನು ನೋಡಿದನು. ಓರೆಗಣ್ಣಿನಿಂದ ದುರ್ಯೋಧನಾದಿಗಳನ್ನು ನೋಡಿದನು. ಕೂದಲುಗಳು ನೆಟ್ಟಗೆ ನಿಂತವು. ಕಣ್ಣಿನಲ್ಲಿ ಕೆಂಪು ಹೊಳೆಯಿತು. ಉಸಿರಿನಲ್ಲಿ ಉರಿ ಹೊರಟಿತು. ರೋಷದ ಬೀಡೋ ಎನ್ನುವಂತಿದ್ದ ಭೀಮನನ್ನು ನೋಡಿ ಯುಧಿಷ್ಠಿರನು ಕೊರಳಿಗೆ ಬೆರಳಿಟ್ಟು ಭೀಮನನ್ನು ಬೇಡಿಕೊಂಡನು. ನೀನೇನಾದರೂ ಮುಂದುವರಿದರೆ ನನ್ನನ್ನು ಕೊಂದಂತೆ ಎನ್ನುವುದು ಈ ಸನ್ನೆಯ ಅರ್ಥ ಎನ್ನುವ ಹಾಗೆ ಹೇಳಲಾಗಿದೆ.